ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ಗೆ ನೂತನ ಸಾರಥಿ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸ್ವೀಕರಿಸಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಮೂಲಕ ಕಾಂಗ್ರೆಸ್ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡಿದೆ. ಎಐಸಿಸಿ ನಾಯಕರು, ಸಿದ್ದರಾಮಯ್ಯರು, ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ಹರ್ಷದ ಸಂಗತಿಯಾಗಿದೆ. ಏಕೆಂದರೆ 3 ವರ್ಷದ ಕೆಳಗಡೆ ಅತ್ಯಂತ ಹೋರಾಟ ಮಾಡಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಈ 3 ವರ್ಷಗಳವರೆಗೆ ಅತ್ಯಂತ ಜನಪರ ಜೀವಪರ ಆಡಳಿತ ಕೊಟ್ಟ ಮಾತಿನಂತೆ ನಡೆದು ಎಲ್ಲ ಭರವಸೆಗಳನ್ನು ಈಡೇರಿಸಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠರು ಅಂದರೆ ಹರಿಪ್ರಸಾದ್ ಅವರು ಅಂತ ಹೇಳಿದ್ರೆ ಇವತ್ತು ಪಕ್ಷ ನಿಷ್ಠ ಬೇರೆ ಎಲ್ಲ. ಹರಿಪ್ರಸಾದ್ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲ ಕೀಳ ಬನ್ನಿ, ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅಂತೇಳಿ ಕುವೆಂಪುರವ್ರು ಏನು ಹೇಳಿದ್ರು ನೋಡಿ, ಅದನ್ನ ನಾವು ಸಾಕ್ಷಾತ್ಕಾರವಾಗಿ ಅನುಷ್ಠಾನಕ್ಕೆ ನಿರಂತರವಾಗಿ 80 ವರ್ಷದಿಂದ ತಂದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೇವೆ. ಅದಲ್ಲದೆ ನಾವು 2023ನೇ ಇಸ್ವಿಯಲ್ಲಿ ಬಹಳ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅದೇ ನಮ್ಮ ನಾಡಗೀತೆಯ ಒಂದು ಅಂಗ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳು ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತವ ಮುಸಲ್ಮಾನ ಪಾರ್ಸಿಕರ ಜೈನರ ತಾಣ ಅಂತ ಹೇಳಿ ಎಷ್ಟು ಸುಂದರವಾದ ನಮ್ಮ ನಾಡಗೀತೆಯಲ್ಲಿ ವಿವೇಕಾನಂದ ಹೇಳಿದಾಗ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಈ ರಾಷ್ಟ್ರದಲ್ಲಿ ಕೋಮುವಾದ ಅಥವಾ ದ್ವೇಷವನ್ನು ಹರಡಲಿಕ್ಕೆ ನಾವು ಯಾರೂ ಸಹ ಬಿಡಬಾರ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರ ಜೊತೆಗೆ ಈ ಒಂದು ಸಂಕಲ್ಪ ತಗೊಳ್ಳುವ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು, ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟವನ್ನ, ಅದು ರೈತ ಹೋರಾಟ ಇರಬಹುದು, ವಿದ್ಯಾರ್ಥಿಗಳ ಹೋರಾಟ ಇರಬಹುದು, ಕಾರ್ಮಿಕರ ಹೋರಾಟ ಇರಬಹುದು, ಮಹಿಳೆಯರ ಪರ ಹೋರಾಟ ಇರಬಹುದು, ಇವೆಲ್ಲ ಹೋರಾಟವನ್ನು ಸಹ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನಾವೇನಾದರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಏನು, ನಮಗೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ಸಹ ನಿರ್ನಾಮ ಮಾಡಲಿಕ್ಕೆ ಎಲ್ಲವೂ ಸಹ ಕಾತರದಿಂದ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವೆಲ್ಲರೂ ಸಹ ಗಮನಿಸಿರ್ತೀರಿ, ದೇಶದಲ್ಲಿ ಧರ್ಮಾಧಾರಿತ ರಾಜಕಾರಣ ಮಾಡುವಾಗ ಯಾವ ಅನಾಹುತಗಳು ಈ ದೇಶದಲ್ಲಿ ಆಗಿದೆ ಅಂತ ಹೇಳಿ. ಇದರಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ದೊಡ್ಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಅದನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ ವಧ್ ಹುವಾ ಹೈ ಅಂತ ಹೇಳಿ. ಅವನೊಬ್ಬ ದೊಡ್ಡ ಕೊಲೆಗಾರ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರಿಗೂ ಸಹ ಬರ್ತಾ ಇಲ್ಲ. ಆದರೆ ಬೇರೆ ದೇಶಕ್ಕೆ ಹೋದಾಗ ಮಹಾತ್ಮ ಗಾಂಧಿನೇ ಎಲ್ಲ ಅಂತ ಹೇಳಿ ಬೇರೆ ದೇಶದವ್ರ ಮುಂದೆ ತೋರಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಏನು ಅವರ ಹೋರಾಟ ಜೀವನ ಪರ್ಯಂತ ಹೋರಾಟ ಇತ್ತು. ಮಹಾತ್ಮ ಗಾಂಧಿಯವರು ಬಡವರು, ಶೋಷಿತರು ಮತ್ತು ಸಾಮಾಜಿಕ ಸೌಹಾರ್ದತೆಯ ಕುರಿತು ಹೇಳಿದ ಕೆಲವು ಪ್ರಸಿದ್ಧ ಉಲ್ಲೇಖಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನೀವು ತೆಗೆದುಕೊಳ್ಳುವ ಮಾನ್ಯ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಸಹ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಮುಖವನ್ನು ನೆನೆಸಿಕೊಳ್ಳಿ. ನಿಮ್ಮ ನಿರ್ಧಾರದಿಂದ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗುತ್ತೆ ಅನ್ನೋದಿದ್ರೆ ಅದು ನೀವೇ ಹೇಳ್ಕೊಳ್ಳಿ. ಆದ್ರಿಂದ ಇದ್ರ ಮಧ್ಯೆ ಅಂಬೇಡ್ಕರ್ ಅವರು ಹೇಳ್ತಾರೆ, ರಾಜಕಾರಣಕ್ಕೆ ಬಂದರೆ ಬರುವಾಗ ಜೀವನ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬರಬೇಡಿ. ರಾಜಕಾರಣಕ್ಕೆ ಬಂದರೆ
ಬಡವರ ದೀನ ದಲಿತರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಲ್ಲದೆ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನಪಿಸ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಯಾಕಂದರೆ ಈಗ ನರೇಂದ್ರ ಮೋದಿ, ಅಮಿತ್ ಶಾ, ಭಾರತೀಯ ಜನತಾ ಪಾರ್ಟಿಯವರು ನೆನೆಸ್ಕೊಳ್ಳದೆ ಅದಾನಿ ಅಂಬಾನಿ, ಬಡವ್ರನ್ನ ಯಾರೂ ಸಹ ನೆನೆಸ್ಕೊಳ್ತಾ ಇಲ್ಲ. ಆದರೆ ಮಹಾತ್ಮ ಗಾಂಧಿಯವರು, ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹೇಳಿದ್ದು, ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ, ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವನ ಬದುಕನ್ನು ಉತ್ತಮಗೊಳಿಸ್ತದೆ ಎಂದು ಪರಿಶೀಲಿಸಬೇಕಾಗುತ್ತೆ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ಸೌಹಾರ್ದತೆ ಮತ್ತು ಧಾರ್ಮಿಕ ಸಾಮರಸ್ಯದ ಕುರಿತು ಬಹಳ ಆಳವಾಗಿ ಹೇಳ್ತಾರೆ. ಐ ಡು ನಾಟ್ ವಾಂಟ್ ಮೈ ಹೌಸ್ ಟು ಬಿ walled in all sides and my windows to be stuffed. I want the cultures of all lands to blow about my house as freely as possible. ಅದರರ್ಥ ನನ್ನ ಮನೆಯ ಸುತ್ತ ಗೋಡೆ ಕಟ್ಟಿಕೊಂಡು ಕಿಟಕಿಗಳನ್ನು ಮುಚ್ಚಿಕೊಳ್ಳಲು ನಾನು ಬಯಸುವುದಿಲ್ಲ. ಎಲ್ಲ ಸಂಸ್ಕೃತಿಯ ಗಾಳಿಯು ನನ್ನ ಮನೆಯೊಳಗೆ ಮುಕ್ತವಾಗಿ ಬೀಸಬೇಕು ಎಂದು ನಾನು ಬಯಸುತ್ತೇನೆ ಅಂತ ಹೇಳಿ. ಆದರೆ ಕೆಲವ್ರನ್ನ SR ಮೂಲಕ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ನಾವೆಲ್ಲರೂ ಸಹ ಎಚ್ಚರ ವಹಿಸಬೇಕಾಗುತ್ತೆ. ಅವ್ರು ಯಾರೂ ಸಹ ಅಲ್ಲ, ನಮ್ಮ ಸಹೋದರ ಸಹೋದರಿಯರೇ ಅವರೆಲ್ಲರೂ ಸಹ. ಅದ್ರ ಜೊತೆಗೆ ಸರ್ವೋದಯ ಸಂದೇಶವನ್ನು ಕೊಡ್ತಾರೆ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ ಹೇಳಿ. ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯನ್ನು, ನಿಮ್ಮನ್ನು ನೀವು ಅರ್ಪಿಸ್ಕೊಳ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅನ್ನೋದನ್ನು ನಮ್ಮ ಖರ್ಗೆ ಸಾಹೇಬರು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ನಮ್ಮ ಪ್ರತಿಯೊಂದು ನಿರ್ಧಾರವು ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿರುವ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡಿರಬೇಕು. ಅದೇ ಕಾಂಗ್ರೆಸ್ ಪಕ್ಷದ ತತ್ವ, ಅದೇ ನಮ್ಮ ರಾಜಕೀಯ ಧ್ಯೇಯ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸಹ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಎಲ್ಲೋ ಮರಿತಾ ಇರೋಂಗೆ ಕಾಣುತ್ತೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. RSS ಅವರು ಪುಕ್ಕಲ್ರವರು. ನಾವು ಸುಮ್ಮನೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಇಡೀ ಜೀವನೋದ್ದಕ್ಕೂ ಈಗಲೂ ಸಹ ನಿರಂತರವಾಗಿ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ RSS ಅವರು ಮಾಡ್ತಾ ಇದ್ದಾರೆ. ಆದರೆ ಅವರು ನೆಹರು ಅವರಿಗೆ ಯಾವುದೇ ರೀತಿಯ ಹತ್ತಿರಕ್ಕೆ ಬರೋಕ್ಕಾಗೋದಿಲ್ಲ. RSS ಅವರು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ದೊಡ್ಡ ನಾಯಕ ಅಂತ ಅನ್ನಿಸ್ಕೊಂಡವನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಬರೋಕ್ಕಾಗೋದಿಲ್ಲ. ಅವರ ಮೊದಲನೆಯ ಭಾಷಣ, ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು. ಈ ಮಾತಿನ ಮೂಲಕ ನೆಹರು ಅವರು ವಿಜ್ಞಾನ, ತಂತ್ರಜ್ಞಾನ, ಕೈಗಾರೀಕರಣ ಮತ್ತು ಮೂಲ ಸೌಕರ್ಯಗಳ ಮೂಲಕ ರಾಷ್ಟ್ರ ನಿರ್ಮಾಣದ ತಮ್ಮ ದೃಷ್ಟಿಯನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಹೇಳ್ತಾರೆ, ಇಟ್ ಈಸ್ ಸೈನ್ಸ್ ಅಲೋನ್ ದಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಹಂಗರ್ ಅಂಡ್ ಪಾವರ್ಟಿ, ಆಫ್ ಇನ್ಸಾನಿಟೇಷನ್ ಅಂಡ್ ಇಲ್ಲಿಟ್ರಸಿ. ಅದರರ್ಥ ಹಸಿವು, ಬಡತನ, ಅನಾರೋಗ್ಯಕರ ಪರಿಸ್ಥಿತಿ ಮತ್ತು ನಮ್ಮ ನಿರಕ್ಷರತೆ ಸಮಸ್ಯೆಗಳನ್ನು ಪರಿಹರಿಸುವುದ ಶಕ್ತಿ ಇರ್ತಕ್ಕಂಥದ್ದು ಕೇವಲ ವಿಜ್ಞಾನಕ್ಕೆ ಮಾತ್ರ ಅಂಥೇಳಿ. ಅದನ್ನೇ ನಾನು ಕುವೆಂಪುರವರ ಕವನವನ್ನು ನಿಮ್ಗೆ ಹೇಳಿದ್ದೆ. ಅದಕ್ಕೋಸ್ಕರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಅಂತ ಹೇಳಿದರು. ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷದ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಉಕ್ಕಿನ ಕಾರ್ಖಾನೆಗಳು, ಅಣೆಕಟ್ಟುಗಳು, IITಗಳು, ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಜಾಪ್ರಭುತ್ವದ ಬಲಿಷ್ಠ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಆಧುನಿಕ ಭಾರತದ ಅಡಿಪಾಯ ಹಾಕಿರ್ತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ಯಾರೂ ಸಹ ಅಲ್ಲಿಗೆ ಹೇಳಲಿಕ್ಕಾಗೋದಿಲ್ಲ. ಅವರು ಸತ್ತಾಗ ನ್ಯೂಯಾರ್ಕ್ ಟೈಮ್ಸಲ್ಲಿ, ಅಮೆರಿಕಾದ ಪತ್ರಿಕೆಯಲ್ಲಿ ಹೆಡ್ಲೈನ್ಸಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇಸ್ ನೋ ಮೋರ್ ಅಂತ ಹೇಳಿ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ. ಟ್ರಂಪ್ ಮುಂದೆ ಈಗಾಗಲೇ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ. ಸರೆಂಡರ್ ಮೋದಿ ಅಂತ ಹೇಳಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಸರೆಂಡರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇಂದಿರಾ ಗಾಂಧಿ ಅವರು, ನಾವೆಲ್ಲರೂ ಸಹ ಅವರ ಅಡಿಗೆ ಕೆಲಸ ಮಾಡಿದಂಥವ್ರು. ಅವಕಾಶಗಳ ಚಿಕ್ಕಮಗಳೂರು ಚುನಾವಣೆಯಲ್ಲೂ ಸಹ ಸಿಕ್ಕಿತ್ತು. ಇಂದಿರಾ ಗಾಂಧಿ ಅವರು ಅವರ ರಾಜಕೀಯ ಜೀವನದಲ್ಲಿ ಬಡತನ ನಿರ್ಮೂಲನೆ ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ಎರಡು ಬಹಳ ನಿಖರವಾದ ವಿಚಾರಗಳನ್ನು ಮುಂದಿಟ್ಕೊಂಡಿದ್ರು. ಬಡತನ
ಬಡತನವನ್ನು ನಿರ್ಮೂಲನೆ ಮಾಡಿ, ಗರೀಬಿ ಹಟಾವ್ ಅಂತ ಹೇಳಿದಾಗ ಅವರ ಘೋಷಣೆ ಇದು ಕೇವಲ ಚುನಾವಣೆ ಘೋಷಣೆ ಆಗಿರದೆ ಸಮಾಜದ ಕೊನೆಯ ವ್ಯಕ್ತಿಗೂ ಅಭಿವೃದ್ಧಿಯ ಫಲ ತಲುಪಬೇಕು ಎಂಬ ಅವರ ಬದ್ಧತೆಯ ಪ್ರತೀಕವಾಗಿತ್ತು. ದ ಸ್ಟ್ರಗಲ್ ಅಗೇನ್ಸ್ಟ್ ಪಾವರ್ಟಿ ಇಸ್ ನಾಟ್ ಮಿಯರ್ಲಿ ಅನ್ ಎಕನಾಮಿಕ್ ಸ್ಟ್ರಗಲ್, ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಹ್ಯೂಮನ್ ಡಿಗ್ನಿಟಿ. ಬಡತನದ ವಿರುದ್ಧ ಹೋರಾಟ ಕೇವಲ ಆರ್ಥಿಕ ಹೋರಾಟವಲ್ಲ, ಇದು ಮಾನವ ಘನತೆಯನ್ನು ಸ್ವಾಭಿಮಾನವನ್ನು ಉಳಿಸ್ತಕ್ಕಂಥ ಹೋರಾಟ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ರಾಷ್ಟ್ರೀಯ ಬದ್ಧತೆಯ ವಿಚಾರ ಬಂದಾಗ ತಾವೆಲ್ಲರೂ ಸಹ ನೋಡಿದಿರಿ, ಯಾವತ್ತೂ ಸಹ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಇವರಿಗೆ ಭಾಳ ಬೆದರಿಕೆಯನ್ನು ಒದ್ದಾಗಲೂ ಸಹ 7 ಫ್ಲೀಟ್ ಅಂತೇಳಿ ದೊಡ್ಡ ಯುದ್ಧ ನೌಕೆಗಳನ್ನು ಬೆಂಗಾಲ ಕೊಲ್ಲಿಯಲ್ಲಿ ಬಂದಾಗಲೂ ಸಹ ಯಾವುದೇ ರೀತಿಗೆ ಅಂಜದೆ ರಷ್ಯಾದವ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸಿ ಬಾಂಗ್ಲಾದೇಶವನ್ನು ಬೇರೆ ಮಾಡಿದಂಥ ಕೀರ್ತಿ ಯಾವ ನಾಯಕರಿಗೂ ಈ ದೇಶದಲ್ಲಿದ್ದ ಅದು ಇಂದಿರಾ ಗಾಂಧಿ ಅವ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಲ್ಲದೆ ಅವ್ರು ಹೇಳ್ತಾರೆ, ಒಂದು ರಾಷ್ಟ್ರದ ನಿಜವಾದ ಶಕ್ತಿ ಅದು ಇತರರಿಂದ ಏನು ಪಡೆದುಕೊಳ್ಳುತ್ತದೆ ಎಂಬುದರಲ್ಲಿ ಇಲ್ಲ, ತನ್ನ ಸ್ವಂತ ಸಾಮರ್ಥ್ಯದಿಂದ ಏನು ಸಾಧಿಸುತ್ತದೆ ಅನ್ನೋ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಹಸಿರು ಕ್ರಾಂತಿ, ಬಡತನದಲ್ಲಿ ನಾವೆಲ್ಲರೂ ಸಹ ಅಮೆರಿಕಾದಿಂದ ಗೋಧಿ ಬರ್ತಾ ಇತ್ತು P4 ಅಂತೇಳಿ, ಭಾಳ ಹಿರಿಯರಿದ್ರೆ ಗೊತ್ತಾಗುತ್ತೆ. ಬಡತನದಲ್ಲಿ ನಾವೆಲ್ಲರಿದ್ದಾಗ ತಿನ್ನಕ್ಕೆ ಒಂದೊಟ್ಟು ಊಟ ಇಲ್ಲದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ರಾಷ್ಟ್ರದ ಕೃಷಿ ನೀತಿಯನ್ನು ಮಾಡಿ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗೆ ಬರುತ್ತೆ. ಇವತ್ತೇನಾದರೂ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೀತಕ್ಕಂಥ ರಾಷ್ಟ್ರ ಇದ್ದರೆ ಅದು ಭಾರತ ದೇಶ, ಅದು ಮೋದಿ ಮಾಡಿದ್ದಲ್ಲ, ಇಂದಿರಾ ಗಾಂಧಿ ಅವರು ಮಾಡಿದ್ದು. ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ಹಾಲು ಉತ್ಪಾದನೆಯ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ದೇಶ. ಮೊದಲು ನಾವು ಅಮೆರಿಕಾದಿಂದ ಮಿಲ್ಕ್ ಪೌಡರ್ ಬರ್ತಿತ್ತು ಮಕ್ಕಳಿಗೆ ಕೊಡೋಕ್ಕೆ, ಇವತ್ತು ನಾವೇ ಬೇರೆ ರಾಷ್ಟ್ರಗಳಿಗೆ ಹಾಲು ಮತ್ತು ಹಾಲಿನ ಪುಡಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಈ ರಾಷ್ಟ್ರ ಏನಾದರೂ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರ ಕೊಡುಗೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿಯವರು, 21ನೇ ಶತಮಾನದ ಕನಸನ್ನು ಕಂಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಯುವ ಶಕ್ತಿ, ತಂತ್ರಜ್ಞಾನ ಮತ್ತು ಆಧುನೀಕರಣದ ಬಗ್ಗೆ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಅತ್ಯಂತ ಪ್ರಸಿದ್ಧ ಉಲ್ಲೇಖ ಯಾವುದು ಅಂದರೆ, ಭಾರತವು ಪ್ರಾಚೀನ ದೇಶವಾದರೂ ಯುವ ರಾಷ್ಟ್ರವಾಗಿದೆ. ಯುವಕರಂತೆ ನಾವು ಕೂಡ ಅಪಾರ ಆಶಯಗಳನ್ನು ಹೊಂದಿದ್ದೇವೆ. ನಾನು ಕೂಡ ಒಂದು ಕನಸು ಕಾಣುತ್ತೇನೆ, ಬಲಿಷ್ಠ, ಸ್ವತಂತ್ರ, ಸ್ವಾವಲಂಬಿ ಹಾಗೂ ವಿಶ್ವದ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಕನಸು. 21ನೇ ಶತಮಾನದ ಭಾರತದ ಕುರಿತು ಅವರು ಹೇಳಿದ ಮತ್ತೊಂದು ಪ್ರಸಿದ್ಧ ಮಾತು, ಭಾರತವನ್ನು 21ನೇ ಶತಮಾನಕ್ಕೆ ಪ್ರವೇಶಿಸಲು ನಾವು ಸಜ್ಜುಗೊಳಿಸಬೇಕಾಗಿದೆ ಅಂತೇಳಿ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಸಹ ರಾಜೀವ್ ಗಾಂಧಿ ಅವರು ಕೊಟ್ಟರು. ರಾಜೀವ್ ಗಾಂಧಿ ಅವರು ತಂದಂಥ ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ, ಪಂಚಾಯಿತಿ ರಾಜ್ ವ್ಯವಸ್ಥೆ ಮತ್ತು ಯುವಶಕ್ತಿಯ ಮೇಲೆ ಇಟ್ಟ ನಂಬಿಕೆ ಇಂದು ಭಾರತ ಡಿಜಿಟಲ್ ಮತ್ತು ಆಧುನಿಕ ಬೆಳವಣಿಗೆಯ ಅಡಿಪಾಯವಾಗಿದೆ. ಅದರ ಕನಸಿನ ಭಾರತವನ್ನು ಸಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಸಹ ಬಹುಶಃ ಇಡೀ ಭಾರತದಲ್ಲಿ ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಷ್ಟೇ, ಯಾರಾದರೂ ಆ ಒಂದು ಕುಟುಂಬದ ಜೊತೆ ಕೆಲಸ ಮಾಡಿದರೆ, ನಾನು ಇಂದಿರಾ ಗಾಂಧಿ ಅಡಿ ಕೆಲಸ ಮಾಡಿದ್ದೀನಿ, ಸಂಜಯ್ ಗಾಂಧಿ ಅವ್ರ ಜೊತೆ ಜೈಲಲ್ಲಿದ್ದೆ, ರಾಜೀವ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ರಾಹುಲ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಈಗ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಜೊತೆ ಕೆಲಸ ಮಾಡಿದೆ, 6 ಜನ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದೇ ನನ್ನ ದೊಡ್ಡ ಸಂಪತ್ತು, ಆಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ನಾನು. ಅದ್ರ ಜೊತೆಗೆ ರಾಜಕೀಯ ವಿಚಾರ ಬಂದಾಗ ಅಕಾಲಿಕ ಮರಣ, ಈ ರಾಷ್ಟ್ರದಲ್ಲಿ ಏನಾದರೂ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಮಾತ್ರ. ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ ಯಾರಾದರೂ ಪ್ರಾಣ ಬಿಟ್ಟಿದ್ರೆ ಅದು ನಮ್ಮೆಲ್ಲರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಾತ್ರ. ಈ ರಾಷ್ಟ್ರಕ್ಕೆ ಏಕತೆಗೆ ಧಕ್ಕೆ ಬಂದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು. ಈ ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಆದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು. ಈ ರಾಷ್ಟ್ರದಲ್ಲಿ
ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಧಾನಮಂತ್ರಿಯ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ಇಚ್ಛೆ ಬೀಳ್ತಾನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಅಧಿಕಾರ ತೆಗೆದುಕೊಂಡ ನಂತರ ನೀವೆಲ್ಲರೂ ಸಹ ನೋಡಿದ್ದೀರಿ, ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಯಾರೂ ಸಹ ಉದ್ಯೋಗ ಇಲ್ಲದೆ ಇರಬಾರ್ದು ಅಂತೇಳಿ ವರ್ಷಕ್ಕೆ 100 ದಿನಗಳ ಕಾಲ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ಮಾಡಿಕೊಟ್ರು. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಬುಡಮೇಲು ಮಾಡ್ತಾ ಇದೆ. ಅದರ ಜೊತೆಗೆ ಸರ್ವ ಶಿಕ್ಷಾ ಅಭಿಯಾನ, ಎಲ್ಲ ಮಕ್ಕಳಿಗೂ ಸಹ ಉಚಿತ ವಿದ್ಯಾಭ್ಯಾಸಗಳು, RTI ಇರ್ಬೋದು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರ್ಬೋದು, ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ತಮಗೆ ತಂದುಕೊಟ್ರು. ಯಾರೂ ಸಹ ರಾತ್ರಿ ಹೊತ್ತು ಹೊಟ್ಟೆಗಿಲ್ಲದೆ ಮಲಗಬಾರ್ದು ಅಂಥೇಳಿ ಆಹಾರ ಖಾತ್ರಿ ಯೋಜನೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಏನಿವತ್ತು 5 kg 10 kg ಅಕ್ಕಿ ಬರ್ತಾ ಇದೆ, ಸೋನಿಯಾ ಗಾಂಧಿಯವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2011ರಲ್ಲಿ ಮಾಡಿರ್ತಕ್ಕಂಥ ಆಹಾರ ಖಾತ್ರಿ ಯೋಜನೆ ಮೂಲಕ ನಿಮ್ಮೆಲ್ಲರಿಗೂ ಸಹ 5 kg 10 kg ಅಕ್ಕಿ ಸಿಗ್ತಾ ಇದೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡಲಿಕ್ಕೆ ತಯಾರಿದ್ದೇನೆ. ಪಾಕಿಸ್ತಾನ, ಮುಸಲ್ಮಾನ್, ಚಿಕನ್, ಮಟನ್, ಮछली, ಮಂಗಲ್ ಸೂತ್ರ ಅಂತ ಹೇಳ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಈ ಸರ್ಕಾರಕ್ಕೆ ನಾವೇನಾದರೂ ಒಂದು ಕಡೆ ಕಾಣಿಸ್ಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅಧಿಕಾರವನ್ನು ತೆಗೆದುಕೊಂಡಾಗ ಪರಿಸ್ಥಿತಿ, ಅವರು ಈಗಾಗಲೇ ಈ ಭಾರತದ ಆರ್ಥಿಕ ಸುಧಾರಣೆಯ ಶಿಲ್ಪಿಗಳು ಅಂತೇಳಿ ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ. ಒಬ್ಬ ವಿಶ್ವದಲ್ಲಿ ಪ್ರಸಿದ್ಧ ಆರ್ಥಿಕ ಆರ್ಥಿಕ ತಜ್ಞ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಕಾರ್ಯಕ್ರಮಗಳ ಮೂಲಕ ಹಲವಾರು ವಿಚಾರಗಳನ್ನು ನಾವು ನೋಡಿದ್ದೇವೆ. 1990ರ ಆರ್ಥಿಕ ಸುಧಾರಣೆ ಸಂದರ್ಭದಲ್ಲಿ ಈ ಮಾತು ವಿಶೇಷವಾಗಿ ಪ್ರಸಿದ್ಧಿಯಾಗಿತ್ತು. ಸಮಗ್ರ ಮತ್ತು ಒಳಗೊಳ್ಳುವ ಅಭಿವೃದ್ಧಿಯ ಕುರಿತು ಅವರ ಮತ್ತೊಂದು ಮಹತ್ವದ ಸಂದೇಶ, ನಮ್ಮ ಮುಂದಿನ ನಿಜವಾದ ಸವಾಲು ಎಂದರೆ ಆರ್ಥಿಕ ಬೆಳವಣಿಗೆಯ ಫಲವು ಸಮಾಜದ ಎಲ್ಲ ವರ್ಗಗಳಿಗೂ ಸಹ ತಲುಪುವಂತೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಆದ್ದರಿಂದ